ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಮೇನ್ ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ ಈ ಥರದಲ್ಲಿದೆ. ವಾಟ್ ಈಸ್ ರಿಕ್ರೂಟ್ಮೆಂಟ್? ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ರಿಕ್ರೂಟ್ಮೆಂಟ್ ಅಂತಂದರೆ ಏನು? ರಿಕ್ರೂಟ್ಮೆಂಟನ್ನು ಮಾಡಬೇಕಾದ್ರೆ ಯಾವ್ಯಾವ ಥರ ಸೋರ್ಸಸ್ ಇರುತ್ತೆ. ವಾಟ್ ಈಸ್ ಸೆಲೆಕ್ಷನ್? ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ ಅಂತಂದರೆ ಏನು, ಹಾಗೆಯೇ ಸೆಲೆಕ್ಷನ್ ಮಾಡಬೇಕಾದ್ರೆ ಒಂದು ಕಂಪ್ನಿಯಲ್ಲಿ ಎಂಪ್ಲಾಯೀಸನ್ನು ಸೆಲೆಕ್ಷನ್ ಮಾಡಬೇಕಾದ್ರೆ ಏನೇನು ಪ್ರೊಸೆಸ್ ಇದೆ. ಡಿಫೈನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಏನು? ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹಾಗೆಯೇ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನ ಫಂಕ್ಷನ್ಸನ್ನು ಎಕ್ಸ್ಪ್ಲೈನ್ ಮಾಡಿ. ವಾಟ್ ಅಂತ ಕೇಳಿದಾಗ ಮೀನಿಂಗ್ ಬರೀಬೇಕು. ಡಿಫೈನ್ ಅಂತ ಕೇಳಿದಾಗ ಯಾರೊಬ್ಬರು ಆಥರ್ ಹೇಳಿರುವಂಥ ಡೆಫಿನೇಷನ್ನ ನೀವು ಬರೀಬೇಕಾಗತ್ತೆ. What is performance appraisal? Explain its objectives and importance. What is human resource planning? Explain its importance. What is industrial dispute? Explain its causes. Explain the need and importance of training. What is job evaluation? Explain the different methods of wage payment. Explain the motivational theories. Explain the different methods of training. Rate a note on job analysis, job description, job specification. Rate a note on HRIS, Human Resource Information System. ಇವಿಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಕವರ್ ಆಗಿದೆ. ಇವಿಷ್ಟನ್ನು ಓದ್ಕೊಂಡ್ರೆ ನೀವು 8ಗೆ ಮೋರ್ ದ್ಯಾನ್ 50 ಸ್ಕೋರ್ ಮಾಡ್ಬೋದು. ಬಟ್ ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ತುಂಬ ಜನಕ್ಕೆ ನೀವು ಹೇಗೆ ಆನ್ಸರನ್ನು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ. ಸೊ ಯಾವುದೇ ಕ್ವಶನ್ ಕೊಟ್ಟಾಗ ಡೈರೆಕ್ಟಾಗಿ ಆನ್ಸರ್ ಬರೀಲಿಕ್ಕಿಲ್ಲ. ನೋಡಿ, ಎಕ್ಸ್ಪ್ಲೈನ್ ದ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್. ಈ ಥರದಲ್ಲಿ ಕ್ವಶನ್ ಕೊಟ್ಟಾಗ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಇಂಟ್ರೊಡಕ್ಷನ್ ಅಂತ ಬರೀಬೇಕು. ನೋಡಿ, ಯಾವುದೇ ಥಿಯರಿ ಕ್ವಶನ್ ಕೊಟ್ಟಾಗ ಥಿಯರಿಲಿ ಯೂಶ್ವಲಿ ಸ್ಕೋರ್ ಆಗಲ್ಲ. ಏನಕ್ಕೆ ಅಂತಂದರೆ ನೀವು ಡೈರೆಕ್ಟಾಗಿ ಆನ್ಸರಿಗೆ ಹೋಗ್ತೀರಾ. ಸೊ ಫಸ್ಟ್ ಯಾವಾಗಲೂ ಇಂಟ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಹಾಕಬೇಕು. ಇಂಟ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಹಾಕಿ ನೋಡಿ, ವಾಟ್ ಈಸ್ ರಿಕ್ರೂಟ್ಮೆಂಟ್? ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕ್ವಶನ್ ಕೊಟ್ಟಾಗ ಇಂಟ್ರೊಡಕ್ಷನಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಬಗ್ಗೆ ಸೋರ್ಸಸ್ ಬಿಟ್ಟು ನಿಮಗೆ ಏನೇನು ಗೊತ್ತಿದೆಯೋ ಅವೆಲ್ಲದನ್ನು ಇಂಟ್ರೊಡಕ್ಷನಲ್ಲಿ ಬರೀಬೇಕು. ಮೀನಿಂಗ್ ಗೊತ್ತಿದ್ದರೆ ಮೀನಿಂಗ್ ಬರೀಬೇಕು. ಡೆಫಿನೇಷನ್ ಗೊತ್ತಿದ್ದರೆ ಡೆಫಿನೇಷನ್ ಬರೀಬೇಕು. ಇಂಪಾರ್ಟೆನ್ಸ್ ಗೊತ್ತಿದ್ದರೆ ಮೇಯ್ನ್ ಆನ್ಸರ್ ಬಿಟ್ಟು ಏನೇನು ಗೊತ್ತಿದೆಯೋ ಎಲ್ಲದನ್ನು ಇಂಟ್ರೊಡಕ್ಷನಲ್ಲಿ ಬರೀಬೇಕು. ಆದಷ್ಟು ಡಯಾಗ್ರಾಮ್ ಯೂಸ್ ಮಾಡಿ. ಇಂಟ್ರೊಡಕ್ಷನ್ ಆದಮೇಲೆ ಮೇಯ್ನ್ ಆನ್ಸರಿಗೆ ಬರಬೇಕು. ಮೇಯ್ನ್ ಆನ್ಸರ್ ಏನು? ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಒಂದು ಕಂಪ್ನಿಗೆ ಕೆಲಸಕ್ಕೆ ಬೇಕಾದಂಥ ಎಂಪ್ಲಾಯೀಸನ್ನು ತಗೊಳ್ಳೋದಕ್ಕೆ ಯಾವ್ಯಾವ ಥರದ ಸೋರ್ಸಸ್ ಇದೆ. ಯಾವ್ಯಾವ ಥರ ಸೋರ್ಸಸ್ ಇದೆ? ಇಂಟರ್ನಲ್ ಸೋರ್ಸಸ್ ಇದೆ, ಎಕ್ಸ್ಟರ್ನಲ್ ಸೋರ್ಸಸ್ ಇದೆ. ಇಂಟರ್ನಲ್ ಆಗಿ ಹೇಗೆ ಕೆಲಸಕ್ಕೆ ತಗೊಳ್ಬೋದು? ಇರೋರಿಗೆ ಪ್ರಮೋಷನ್ ಕೊಡ್ಬೋದು ಅಥವಾ ಇರೋರನ್ನೇ ಟ್ರಾನ್ಸ್ಫರ್ ಮಾಡ್ಬೋದು. ಅವೆಲ್ಲ ಇಂಟರ್ನಲ್ ಸೋರ್ಸಸ್. ಎಕ್ಸ್ಟರ್ನಲ್ ಸೋರ್ಸಸ್ ಅಂತಂದರೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು. ಅವೆಲ್ಲ ಎಕ್ಸ್ಟರ್ನಲ್ ಸೋರ್ಸಸ್. ಸೊ ಮೇಯ್ನ್ ಆನ್ಸರಿಗೆ ನೀವು ಯಾವಾಗ ಬರಬೇಕು ಅಂತಂದರೆ ಇಂಟ್ರೊಡಕ್ಷನ್ ಆದಮೇಲೆ ಮೇಯ್ನ್ ಆನ್ಸರಿಗೆ ಬರಬೇಕು. ಮೇಯ್ನ್ ಆನ್ಸರಿಗೆ ಬರಬೇಕಾದ್ರೆ ಆದಷ್ಟು ಡಯಾಗ್ರಾಮ್ ಯೂಸ್ ಮಾಡಿ. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಡಯಾಗ್ರಾಮ್ ಬರೆದಿದ್ದೀನಿ. ನೋಡಿ, ಮುಕ್ಕಾಲು ಪೇಜಿಗೆ ಡಯಾಗ್ರಾಮ್ ಹಾಕಿದ್ರೆ ಆಯಿತು. ಪಾಯಿಂಟ್ಸ್ ಬರೀಲಿಕ್ಕೆ ನೀವು ಸ್ಪೇಸ್ ಬಿಟ್ಕೊಳ್ಬೇಕು. ನೋಡಿ, ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಯಾವುದು? ಒಂದು ಪ್ರಮೋಷನ್ ಹೌದು. ನಾನಿಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು ಟ್ರಾನ್ಸ್ಫರ್ ಹೌದು, ಕ್ಯಾಂಪಸ್ ಸೆಲೆಕ್ಷನ್ ಹೌದು, ಅಡ್ವರ್ಟೈಸ್ಮೆಂಟ್ ಹೌದು, ಕನ್ಸಲ್ಟೆಂಟ್ ಏಜೆನ್ಸೀಸ್ ಹೌದು. ಸೊ ಇವೆಲ್ಲ ಪಾಯಿಂಟ್ಸ್. ಆದಷ್ಟು ನೀವು ಮೇಯ್ನ್ ಆನ್ಸರನ್ನು ಪಾಯಿಂಟ್ಸಲ್ಲೇ ಬರೀಬೇಕು. ನೋಡಿ, ಒಂದು ಡಯಾಗ್ರಾಮ್ ಬರೆದು ಡಯಾಗ್ರಾಮಲ್ಲಿ ಪಾಯಿಂಟ್ಸ್ ಬರೆದು ಆ ನಂತರದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಲಾಸ್ಟಿಗೆ ಇಂಟ್ರೊಡಕ್ಷನ್, ದೆನ್ ಮೇಯ್ನ್ ಆನ್ಸರ್ ಅಂತ ಹೆಡ್ಡಿಂಗ್ ಹಾಕಲಿಕ್ಕಿಲ್ಲ. ಮೇಯ್ನ್ ಆನ್ಸರ್ ಏನು ಅನ್ನೋದನ್ನು ಬರೀಬೇಕು. ಲಾಸ್ಟಿಗೆ ಕನ್ಕ್ಲೂಷನ್ ಅಂತ ಹೆಡ್ಡಿಂಗ್ ಹಾಕಿ ಆ ಟಾಪಿಕ್ ಬಗ್ಗೆ ನಿಮಗೇನು ಅರ್ಥ ಆಗಿದೆಯೋ ಅನ್ನೋದನ್ನು ಫ್ಯೂ ವರ್ಡ್ಸಲ್ಲಿ ಬರೆದ್ರೆ ಆಯಿತು. ಗೊತ್ತಾಗಲಿಲ್ಲ ಅಂದರೆ ಇಂಟ್ರೊಡಕ್ಷನಲ್ಲಿರೋದನ್ನೇ ಸ್ವಲ್ಪ ಚೇಂಜ್ ಮಾಡಿ ಬರೆದ್ರು ಆಯಿತು. ಸೊ ಯಾವ್ಯಾವ ಥರ ಡಯಾಗ್ರಾಮ್ ಹಾಕ್ಬೋದು ನೋಡಿ. ನಾನು ಸ್ಯಾಂಪಲಾಗಿ ಒಂದು 2 ಡಯಾಗ್ರಾಮ್ ಬರೆದಿದ್ದೀನಿ. ಒಂದೊಂದು ಕ್ವಶನಿಗೆ ಒಂದೊಂದು ಥರ ಡಯಾಗ್ರಾಮ್ ಹಾಕಿದರೆ ಆಯಿತು. ಸ್ಟೆಪ್ಸ್ ಕೊಟ್ಟಾಗ 1 by 1 ಬಾಕ್ಸ್ ಹಾಕಿ ಅದರಲ್ಲಿ ನೀವು ಸ್ಟೆಪ್ಸನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಆದಷ್ಟು ಡಯಾಗ್ರಾಮ್ ಯೂಸ್ ಮಾಡಿ, ಆವಾಗ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಯಾವುದೇ ಥಿಯರಿ ಕ್ವಶನ್ ಬರೀಬೇಕಾದ್ರೆ ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ ಈ ಫಾರ್ಮೆಟನ್ನು ಫಾಲೋ ಮಾಡಿದರೆ ಮಾತ್ರ ಇಂಟ್ರೊಡಕ್ಷನ್, ಮೇಯ್ನ್ ಆನ್ಸರ್, ಕನ್ಕ್ಲೂಷನ್ ಈ ಥರ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಮೇನ್ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಸಿಗುತ್ತೆ. ಅದರ್ವೈಸ್ ನಿಮಗೆ 10ಗೆ 6 to 7, 15ಗೆ 10 to 11 ಅದೇ ಮ್ಯಾಕ್ಸಿಮಮ್ ಆಗುತ್ತೆ. ಜಾಸ್ತಿ ಮಾರ್ಕ್ಸ್ ಸಿಕ್ಕಲ್ಲ. ಸೊ ಈ ಥರ ಪ್ರೊಸೀಜರನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.